ॐ वाग्देव्यै च विद्महे ब्रह्मपत्न्यै च धीमहि तन्नो वाणी प्रचोदयात्। सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। ಹೇ ನಮಸ್ತೆ ಕರುನಾಡಿಗೆ, ಚಿರಕಾಲ ಇರಲಿ ಸ್ನೇಹ, ಚಿರಕಾಲ ಇರಲಿ ಪ್ರೇಮ, ಚಿರಕಾಲ ಇರಲಿ ಹಾಡು, ಚಿರಕಾಲ ಇರಲಿ ನೆನಪು. ಹೇ ನಮಸ್ತೆ ಕರುನಾಡಿಗೆ, ಚಿರಕಾಲ ಇರಲಿ ಸ್ನೇಹ, ಚಿರಕಾಲ ಇರಲಿ ಪ್ರೇಮ, ಚಿರಕಾಲ ಇರಲಿ ಹಾಡು, ಚಿರಕಾಲ ಇರಲಿ ನೆನಪು.
ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಹಾಡುಬಾರೋ ಪ್ರೇಮ ಜೀವಿ ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಹಾಡುಬಾರೋ ಪ್ರೇಮ ಜೀವಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಹಾಡುಬಾರೋ ಪ್ರೇಮ ಜೀವಿ ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಹಾಡುಬಾರೋ ಪ್ರೇಮ ಜೀವಿ ಚಿರಕಾಲ ಇರಲಿ ಸ್ನೇಹ ಚಿರಕಾಲ ಇರಲಿ ಪ್ರೇಮ ಚಿರಕಾಲ ಇರಲಿ ಹಾಡು ಚಿರಕಾಲ ಇರಲಿ ನೆನಪು ಪಕ್ಕದ ಊರು ನನ್ನೂರು ಇಂದೊಮ್ಮೆ ಎರಡು ಒಂದೂರು ಇಲ್ಲಿನ ಜನರು ನಿನ್ನೋರು ಒಂದಾಗಿ ಇರುವ ಅನ್ನೋರು ನಿಮ್ಮೂರ ದಾಸಪದ ನಮ್ಮೂರಲ್ಲಿ ನಿಮ್ಮೂರ ಜಾನಪದ ನಮ್ಮೂರಲ್ಲಿ ನಿಮ್ಮವನು ರಾಯ ನಮ್ಮವನು ನಮ್ಮ ದೇವರೊಂದೇ ನಾನು ನಿಮ್ಮವನು ನೀನು ನಮ್ಮವನು ನಮ್ಮ ಆಸೆ ಒಂದೇ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಹಾಡುಬಾರೋ ಪ್ರೇಮ ಜೀವಿ ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಹಾಡುಬಾರೋ ಪ್ರೇಮ ಜೀವಿ ಸಾವಿರ ವರುಷ ಹಾಯಾಗಿ ಬಾಡಿರಿ ನೀವು ಒಂದಾಗಿ ನಮ್ಮಯ ಅತಿಥಿ ನೀವಾಗಿ ತುಂಬಿದೆ ಹೃದಯ ತಂಪಾಗಿ ನಮ್ಮೂರ ಚಂದಿರನೆ ನಿಮ್ಮೂರಲ್ಲಿ ನಮ್ಮೂರ ಮನ್ಮಥನೆ ನಿಮ್ಮೂರಲ್ಲಿ ಅಲ್ಲೂ ಸ್ನೇಹವಿದೆ ಎಲ್ಲೂ ಸ್ನೇಹವಿದೆ ಎಲ್ಲ ಸ್ನೇಹ ಒಂದೇ ಅಲ್ಲೂ ಪ್ರೀತಿ ಇದೆ ಎಲ್ಲೂ ಪ್ರೀತಿ ಇದೆ ಎಲ್ಲ ಪ್ರೀತಿ ಒಂದೇ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಹಾಡುಬಾರೋ ಪ್ರೇಮ ಜೀವಿ ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಹಾಡುಬಾರೋ ಪ್ರೇಮ ಜೀವಿ ఒక్కటే జీవితం స్నేహాలే ఓ వరం కరిగే ఈ క్షణం చేసేరా జ్ఞాపకం పడితే ఒక్కడే మరి రారా అందరే కలిగే ధైర్యమే కలిసుంటే నలుగురే కష్టం నష్టం ఏది రాని స్నేహం నీలో బలం కదా ఓసారొస్తే పోరే
ಗಾದಿಲಿಂಗನೆ ಎಲ್ಲ ಗಾದಿಲಿಂಗನೆ ಬಲ್ಲ ಗಾದಿಲಿಂಗಗೆ ಸರಿ ಸಮಾನರಿಲ್ಲ ಹುಲು ಮನುಜರೇ ಕೇಳಿರಿ ನೀವೆಲ್ಲ ಹುಲು ಮನುಜರೇ ಕೇಳಿರಿ ನೀವೆಲ್ಲ ಗಾದಿಲಿಂಗನೆ ಎಲ್ಲ ಗಾದಿಲಿಂಗನೆ ಬಲ್ಲ ಗಾದಿಲಿಂಗಗೆ ಸರಿ ಸಮಾನರಿಲ್ಲ ಹುಲು ಮನುಜರೇ ಕೇಳಿರಿ ನೀವೆಲ್ಲ ಹುಲು ಮನುಜರೇ ಕೇಳಿರಿ ನೀವೆಲ್ಲ ಮುಳ್ಳು ಹೂವನು ಮಾಡಿ ಅರಳಿಸಿ ಜಡೆ ಮುಡಿಗೆ ಮುಡಿಸಿದ ಭಕ್ತ ಜನರನ್ನು ಕೊರೆವ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಪಾಠಶಾಲಾ 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 ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ ಪ್ರತಿಯೊಂದು ಮಾತು ಕಲಿತ ಜಾಗ ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ ಕನಸುಗಳ ಜೊತೆಗೆ ನಡೆದ ಜಾಗ ಸ್ನೇಹಿತರ ಪ್ರೀತಿ ಪಡೆದ ಜಾಗ ಎಲ್ಲರೂ ಒಂದೇ ಇಲ್ಲಿ ಮೇಲೂ ಕೀಳಿಲ್ಲ ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ ಮನೆಯೇ ಮೊದಲ ಶಾಲೆ ತಾಯಿನೇ ಗುರುವು ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು ವಿಶ್ವದ ಕಣ್ಣು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು ಪಾಠಶಾಲಾ 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 ಪಾಠಶಾಲಾ
ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈಲಿ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. మన ఫ్రెండల్లే ఇంకెవడుంటాడు, జనమందరిలో తానొకడే కాడు, మన గుండెల్లోనే ఉన్నవాడు, కను పాపలకెందుకు ఎదురై రాడు, మన నవ్వుల్లో నమ్మకమే వాడు, మరి చెంపలకెందుకు చెమ్మయ్యాడు. మన ఫ్రెండల్లే ఇంకెవడుంటాడు, జనమందరిలో తానొకడే కాడు, మన గుండెల్లోనే ఉన్నవాడు, కను పాపలకెందుకు ఎదురై రాడు, మన నవ్వుల్లో నమ్మకమే వాడు, మరి చెంపలకెందుకు చెమ్మయ్యాడు. నిన్నటి దారిని ప్రశ్నిస్తాడు, తానే రేపటి బాటని సృష్టిస్తాడు. నిద్దుర మాటున దాక్కునిడు, మన కలలకు పగటిని చూపిస్తాడు. బ్రతకడము అద్భుతమంటూ ప్రతి నిమిషం జీవిస్తాడు, తనలాగే జీవించేట్టు మన దారి మార్చేశాడు. నలుదిక్కులు చెరిపేరక్కై వాడు, సూర్యుడికి తూర్పు దిక్కవుతాడు, మన సూర్యుడు తానై వెలిగిన వాడు, ఏ మబ్బుల చాటున దాక్కున్నాడు. మన ఫ్రెండల్లే ఇంకెవడుంటాడు, జనమందరిలో తానొకడే కాడు, మన గుండెల్లోనే ఉన్నవాడు, కను పాపలకెందుకు ఎదురై రాడు, మన నవ్వుల్లో నమ్మకమే వాడు, మరి చెంపలకెందుకు చెమ్మయ్యాడు.
ಒಂದು ಕೈ ದೋಸ್ತಿ ಜಾಸ್ತಿ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ
ಭವಿಷ್ಯ ಬರೆವಂತ ತಂದೇನೋ ಆಗಿ ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಗುರವೇ ನಮಃ ಗುರವೇ ನಮಃ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ. ಅವತಾರ ನಾನಾ ರೂಪವೋ ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ಈಗೋ ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ. ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ. ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ ಗುರುವೇ. 100 ಜನುಮ ಗುರು ಋಣವು ತೀರೋಲ್ಲ. ನಮೋ ನಮ ಗುರುಗಳೇ. ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ತಾವುಗಳು ನಿಶಬ್ದವಾಗಿ ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು. ಮಕ್ಕಳು ಅಲ್ಲಿ ಚೇರಿಲ್ಲದೆ ಮುಂಭಾಗದಲ್ಲಿ ಬಂದು ವಿದ್ಯಾರ್ಥಿಗಳ ಮುಖ್ಯ ಗುರುಗಳಾಗಿರತಕ್ಕಂತಹ ಶ್ರೀಕಂಠಯ್ಯ ಟಿ ಇವರು ವೇದಿಕೆಗೆ ಆಗಮಿಸಬೇಕೆಂಗಾಗಿ ಹೃತ್ಪೂರ್ವಕವಾಗಿ ಅಬ್ದುಲ್ ಆಜಾದ್ ಹಿಂದಿ ಶಿಕ್ಷಕರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಎಲ್ಲರೂ ಕ್ಲಾಪ್ಸ್ ತಟ್ಟುವುದರ ಮೂಲಕ ಶಿಕ್ಷಕರಿಗೆ ಗೌರವ ಸೂಚಿಸಬೇಕು. ಅದೇ ರೀತಿಯಾಗಿ ರಫೀಕ್ ಅಹಮದ್ ಖವಾಸ್ ವಿಜಯಭೂಷಣ್ ಜೋಶಿ ಸರ್ ಇಂಗ್ಲಿಷ್ ಶಿಕ್ಷಕರು ವೇದಿಕೆಗೆ ಆಗಮಿಸಬೇಕು. ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಅವರು ಈ ಕಾರ್ಯಕ್ರಮಕ್ಕೆ ಪ್ರೇರೇಪಣೆಯನ್ನು ನೀಡ್ತಾ ಹೋಗ್ಬೇಕು ಅಂತ ಆಶಿಸುತ್ತೇನೆ. ತದನಂತರ ಮಲ್ಲಿಕಾರ್ಜುನ್ ಟಿ ಈ ಒಂದು
ಗಣಕಯಂತ್ರ ಆಗ್ತಾನೆ ನಮಗೆ ಬಂದಿದ್ದು. ಎಚ್ ವಿಶ್ವನಾಥರವರು ಈ ಒಂದು ಶಿಕ್ಷಣ ಸಚಿವರಾಗಿದ್ರು, ಆಗ್ತಾನೆ ಕಂಪ್ಯೂಟರ್ ಕಲಿಕೆ ಒಂದು ಆಗ್ಲಿ ಬಡ ಮತ್ತು ಹಳ್ಳಿಯ ವಿದ್ಯಾರ್ಥಿಗಳಿಗೆ ಅಂತ ಆ ಟೈಮ್ನಲ್ಲಿ 3 ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ರು. ಅದರಲ್ಲಿ ಈಗ ಮಲ್ಲಿಕಾರ್ಜುನ್ ಟಿ ಅವರು ವೇದಿಕೆಗೆ ಆಗಮಿಸಿದ್ದಾರೆ ಗುರುಗಳು. ಅದೇ ರೀತಿಯಾಗಿ ಶಿವಯ್ಯ ಎಂ ಶಿಕ್ಷಕರು ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀನಿವಾಸ್ ರೆಡ್ಡಿ ಸ್ಥಳೀಯರು ಹಾಗೂ ಸಾಕಷ್ಟು ಅನುಭವವನ್ನು ಹೊಂದಿರತಕ್ಕಂತಹ ಕಂಪ್ಯೂಟರ್ ಬಗ್ಗೆ ನಾಲೆಡ್ಜ್ ಇರತಕ್ಕಂಥವರು ಈ 3 ಅಂದಿನ ನಾವು ಗ್ರಾಮೀಣ ಪ್ರದೇಶದಲ್ಲಿ ಕಂಪ್ಯೂಟರ್ ಅಂದ್ರೆ ಏನೋ ಒಂದು ಕಾಣದ ವಸ್ತು ಎನ್ನುತ್ತಾ 3ನೇ ಸಾಲಿನ ವಿದ್ಯಾರ್ಥಿಗಳು ಹಮ್ಮಿಕೊಂಡಿರ್ತಕ್ಕಂಥ ಈ ಹೃದಯ ಪೂರ್ವಕ ನಲ್ಮಯ ಸ್ವಾಗತ ಸುಸ್ವಾಗತ ಸಭಿಕರಿಂದ ಜೋರ ನಿಮಗೋಸ್ಕರ ಇರ್ತಕ್ಕಂಥ ಕಾರ್ಯಕ್ರಮ. ಇಲ್ಲಿ ಇಂಗ್ಲಿಷ್ ಯಾವ ರೀತಿ ಕಲಿಕೆ ಮಾಡಬೇಕು, ಇಂಗ್ಲಿಷ್ ಮಾಡಿದ್ರು. ದಯವಿಟ್ಟು ಅವರನ್ನ ಆಹ್ವಾನಿಸಬೇಕಾಗಿ ಕಂಪ್ಯೂಟರ್ ಶಿಕ್ಷಕರಾಗಿ 3 ಶಿಕ್ಷಕರು ಸಹ ಆಗಮಿಸ್ತಾರೆ. ಅದರಲ್ಲಿ ಶಿವಯ್ಯ ಎಂ ಇವರನ್ನು ಹೃತ್ಪೂರ್ವಕವಾಗಿ ಆಹ್ವಾನಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಮಲ್ಲಿಕಾರ್ಜುನ್ ಟಿ, ಇದು ನಿಮ್ಮ ಕಾರ್ಯಕ್ರಮ ಆಗಿಲ್ಲ, ನಿಮ್ಮ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಆದರೂ ನಮ್ಮ ಮೇಲೆ ಸದಾ ಇರುತ್ತೆ ಅಂತ ಬಯಸ್ತೇನೆ. ಸುಮ್ಮನೆ ಸೈಡ್ ఎన్ని సెకండ్స్ ఎత్తావు మళ్ళీ పర్సెంట్ చెల్లు. 2003ನೇ ಸಾಲಿನ SSLC ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತಾ, ಹಚ್ಚೋಣ ಜ್ಞಾನದ ದೀಪವನ್ನ, ಹೋಗಲಾಡಿಸೋಣ ಅಂಧಕಾರವನ್ನ, ಬೆಳಗಿಸೋಣ ಮನೆ ಮನಸ್ಸುಗಳ ಪ್ರೀತಿಯ ಬೃಂದಾವನವನ್ನ, ಒಗ್ಗಟ್ಟಿನ ಬಲವನ್ನ ಜಗಕ್ಕೆ ತೋರಿಸೋಣ, ದೀಪದಿಂದ ದೀಪವನ್ನ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿಯನ್ನ ಹರಡುವುದು ಅಂತ ಹೇಳ್ತಾ, ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ. ಈ ಸರ್ಕಾರವೇ ನಮ್ಮ ಮೊದಲ ಆದ್ಯತೆ. ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಗೀತೆ. ಈಗ ಎಲ್ಲರೂ ದೀಪದಿಂದ ದೀಪವನ್ನ ಬೆಳಗಿಸುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಎಲ್ಲ ಗಣ್ಯಮಾನ್ಯರಲ್ಲಿ ಸಾಲ್ ಕದಾ आचार्य देवो भव, अतिथि देवो भव. ओम शांति शांति शांति. ब्रह्मा गुरु गुरु देवो महेश्वरा. गुरु साक्षात् परब्रह्मा. तस्मै श्री गुरुवे नमः. तस्मै श्री गुरुवे
ನಗರ ಬಹುಮಾನವನ್ನು ನೀಡಿರ್ತಾರೆ, ಆ ವಿದ್ಯಾರ್ಥಿ ತೆಗೆದುಕೊಳ್ಬೇಕು. ಈಗ ಗೀತೆ. ಯಾವುದು ನನ್ನ ಕಾಯ ನಾನೇಕೆ ಅಂದಲಿ ನೀ ನನ್ನ ಅಂಬಲಿ ನೀಡು ಶಿವ ನಿಡದಿರು ಶಿವ ಬಾವುದು ನನ್ನ ಕಾಯ ನೀಡು ಶಿವ ನಿಡದಿರು ಶಿವ ಬಾವುದು ನನ್ನ ಕಾಯ ಬಂಗಾರ ಕ್ಷಣಿಕ ಶೃಂಗಾರ ಕೃತಕ ಬಾಳಲ್ಲಿ ಬಡಿವಾರವೇಕೆ ನೀನಿಟ್ಟ ಕಾಯ ನಿನ ಕೈಯಲ್ಲಿ ಇಟ್ಟರು ನಾನೆಂದು ನಿನ್ನನ್ನಲಾರೆ ಸಾರಂಗ ಮನಕ್ಕೆ ನೂರಾರು ಬಯಕೆ ಮುಂದಿಟ್ಟು ರಮಿಸೋದು ನಾ ಕಾಣೆನೆ ನೀಡು ಶಿವ ನಮ್ಮದ ಪ್ರಾಸ್ತಾವಿಕ ನುಡಿಗಳನ್ನ ನುಡಿಬೇಕಂತೇಳಿ ನಮ್ಮ ಶಾಲೆಯ ನಮ್ಮ ಸಹೋದ್ಯೋಗಿ ಆಗಿರ್ತಕ್ಕಂಥ ಶ್ರೇಯಾ ಶೆಟ್ಟಿ ಅವರಿಗೆ ವೇದಿಕೆಗೆ ಆಹ್ವಾನವನ್ನ ನೀಡ್ತಾರೆ. ಪರವಾಗಿ ಈ ದಿನ ನಾವು ಗುರುವಂದನಾ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಹೇಳಿಕೊಟ್ಟಿರುವಂಥ ನಮ್ಮ ಎಲ್ಲ ನೆಚ್ಚಿನ ಶಿಕ್ಷಕರನ್ನು ನಮ್ಮ ವಿದ್ಯಾರ್ಥಿಗಳು ಆತ್ಮೀಯವಾಗಿ ಆಮಂತ್ರಣ ಕೊಟ್ಟು ಕರೆದಿದ್ದಕ್ಕಾಗಿ ಅವರೆಲ್ಲರೂ ಬಂದು ಈ ಸಮಾರಂಭಕ್ಕೆ ಶೋಭೆ ತಂದಿರುವುದಕ್ಕೆ ಅವರೆಲ್ಲರಿಗೂ ನಮ್ಮ ಎಲ್ಲ ವಿದ್ಯಾರ್ಥಿ ವೃಂದದ ಪರವಾಗಿ ವಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೂ ಈ ಊರಿನ ಬೇರೆ ಬೇರೆ ಗಣ್ಯರು ಮತ್ತು ಹಳೆಯ ವಿದ್ಯಾರ್ಥಿಗಳು ಸಹ ತಮ್ಮ ಶಿಕ್ಷಕರನ್ನು ಭೇಟಿಯಾಗಲಿಕ್ಕೆ ಮತ್ತು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಿರುವುದು ನಮಗೆಲ್ಲರಿಗೂ ಸಂತೋಷವಾಗಿರುತ್ತದೆ. ಅವರೆಲ್ಲರಿಗೂ ಸ್ವಾಗತ ಮತ್ತು ಧನ್ಯವಾದಗಳನ್ನು ಕೋರುತ್ತಿದ್ದೇನೆ. ಈ ಒಂದು ಸಮಾರಂಭ ಕೇವಲ ನಾವೆಲ್ಲರೂ ಸೇರಿ ನಮ್ಮ ಹಳೆಯ ಎಲ್ಲ ವಿದ್ಯಾರ್ಥಿಗಳು ಸೇರಲಿಕ್ಕೆ ಮತ್ತು ನಮ್ಮ ಶಿಕ್ಷಕರನ್ನು ಮತ್ತೊಮ್ಮೆ ಭೇಟಿಯಾಗಿ ಅವರ ಆಶೀರ್ವಾದ ಪಡೆಯಬೇಕಂತೇಳಿ ಬಹಳ ದಿನಗಳಿಂದ ನಾವು ಒಂದು ಇಚ್ಛಿಸುತ್ತಿದ್ದೆವು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ತಮ್ಮ ಒಂದು ಶ್ರಮವನ್ನು ವಹಿಸಿ ಎಲ್ಲ ವಿದ್ಯಾರ್ಥಿಗಳು ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟು ಈ ಸಮಾರಂಭವನ್ನು ಇಲ್ಲಿ ಏರ್ಪಡಿಸಲಿಕ್ಕೆ ಸಹಾಯ ಮಾಡಿರುತ್ತಾರೆ. ಅವರೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಿದ್ದೇನೆ. ಇನ್ನು ಬಹಳಷ್ಟು ಕಾರ್ಯಕ್ರಮಗಳು ಇರುವುದರಿಂದ ನನ್ನ ಒಂದೆರಡು ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಮತ್ತೆ ಸರ್, ಮೊದಲನೇದಾಗಿ ಶ್ರೀಕಂಠನ್ ಸರ್ ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಪಾದ ಪೂಜೆ ಕಾರ್ಯಕ್ರಮ ಇದಕ್ಕೆ ಯಾರಿಗೆ ಅವ್ರ ಹೆಸರು ಹೇಳ್ತಾ ಇದೀನೋ ಅವರು ಮಾತ್ರ ವೇದಿಕೆಗೆ ಆಗಮಿಸಬೇಕೆಂದು ಕೇಳ್ಕೊಳ್ತಾನೆ. ಮೊದಲನೇದಾಗಿ ಶೇಖಣ್ಣ, ಶಿವಪ್ಪ, ಕಟ್ಟೆಬಸವ, ಹನುಮಂತ, ರತ್ನಮ್ಮ, ನೀವು ಪಾಠ ಮಾಡುವ ರೀತಿ, ನೀವು ಹಂಚುವ ಜ್ಞಾನ, ನೀವು ಮಾಡುವ ಆರೈಕೆ, ನೀವು ತೋರಿದ ಪ್ರೀತಿ, ಇದನ್ನೆಲ್ಲ ಸೇರಿ ನಮ್ಮ ಅದ್ಭುತ ಭವಿಷ್ಯ ರೂಪಿಸಿದ ನಿಮಗೆ ಕೋಟಿ ನಮನಗಳನ್ನು ತಿಳಿಸುತ್ತಾ ನಮ್ಮದೊಂದು ಸಣ್ಣದಾದ ಒಂದು ಸನ್ಮಾನ ಪಾದ ಪೂಜೆ ಮಾಡುವುದರೊಂದಿಗೆ ನಮ್ಮ ಗುರುವಿಗೆ ನಮನವನ್ನ ಸಲ್ಲಿಸುವ ಒಂದು ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಶಾಲೆಯ 2003ನೇ ಸಾಲಿನ ಶಿಕ್ಷಕ ಮಹೋದಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಆ ಒಂದು ಪಾದ ಪೂಜೆಯನ್ನ ಹನುಮಂತ, ಕಟ್ಟೆಬಸವ, ಶೇಖಣ್ಣ, ಶಿವಪ್ಪ, ನಾಗಲಕ್ಷ್ಮಿ, ರತ್ನಮ್ಮ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ಅವರಿಗೆ
ಗುರುಗಳ ಆಶೀರ್ವಾದ ಸದಾ ಇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ನಮಗೆ ಒಂದು ಅಕ್ಷರವನ್ನ ಕಲಿಸಿದವರು ಸಹ ಶಿಕ್ಷಕರು. ಹೊರಗಡೆ ಇದ್ವಿ ಅಂದ್ರೆ ಆ ಒಂದು ಶಿಸ್ತು ಇವತ್ತು ನಮಗೇನಾದ್ರೂ ಒಂದು ದೇವಮ್ಮ, ಶ್ರೀಕಾಂತ್, ನಾಬು ಸಾಬ್ ಅವರು ಮಾಡ್ತಾ ಇದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಧೈರ್ಯ ಪಾದ ಪೂಜೆಯನ್ನು ನೆರವೇರಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಗೆಳೆಯರಿಗೆ ಗುರುಗಳ ಆಶೀರ್ವಾದ ನೀಡಲಿ. ಗುರುಗಳು ಅವರಿಗೆ ಋಣಮುಕ್ತರಾಗಿರ್ತಕ್ಕಂಥ ಆಶೀರ್ವಾದವನ್ನು ಕೊಡಲಿ. ಅವರಿಗೆ ಭಗವಂತ ಅಷ್ಟೈಶ್ವರ್ಯ ಸಕಲ ಸಂಪತ್ತನ್ನು ಕೊಟ್ಟು ಕರುಣಿಸಲೆಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇವೆ. ಈ ಕಾರ್ಯಕ್ರಮ ಶುಭವಾಗಿರ್ತಕ್ಕಂಥ ಕಾರ್ಯಕ್ರಮ, ಗುರುಗಳ ಆಶೀರ್ವಾದವನ್ನು ಪಡೆತಕ್ಕಂಥ ಕಾರ್ಯಕ್ರಮ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಎಂಬಂತೆ ತಾವೆಲ್ಲರೂ ಗುರುವಿನ ಗುಲಾಮರಾಗಬೇಕೆಂದು ಈ ಪಾದ ಪೂಜೆ ನೆರವೇರಿಸುತ್ತಿದ್ದೇವೆ. ಗುರುಗಳು ಮಕ್ಕಳಿಗೆ ಆಶೀರ್ವಾದ ನೀಡಬೇಕು. ಅವರು ಏನೇ ತಪ್ಪು ಮಾಡಿದರೆ ಹೊಟ್ಟೆ ಇಟ್ಕೊಂಡು ಅವರನ್ನ ಒಳ್ಳೆಯ ರೀತಿಯಲ್ಲಿ ಆಶೀರ್ವಾದ ಮಾಡಬೇಕೆಂದು ಈ ಮೂಲಕ ಕೇಳ್ತೇವೆ ಸರ್. ಪಾದ ಪೂಜೆಯನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಶ್ರೀನಾಥ್ ಶೆಟ್ಟಿ, ವೀರಪಾಕ್ಷಿ, ನಾಬು ಸಾಬ್, ಶ್ರೀಕಾಂತ್, ರಾಘವೇಂದ್ರ ಮುಗ್ಧ ಮನದಲ್ಲಿ ಅಕ್ಷರವ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನ ಚೆಲ್ಲಿ ಸುಂದರ ನಾಡನ್ನು ಕಟ್ಟುವ ಶಿಲ್ಪಿಗಳು ಶಿಕ್ಷಕರು ಎಂದು ಹೇಳುತ್ತಾ ಈ ನಾಡಿನಲ್ಲಿ ನಮ್ಮ ಪರಶುರಾಮ್ ಸರ್ ಅವರಿಗೆ ಪಾದ ಪೂಜೆಯನ್ನ ನೆರವೇರಿಸಿಕೊಡ್ತಕ್ಕಂಥ ವನ್ನೂರ್ ನಾಯಕ್, ವೀರಭದ್ರ, ರಾಘವೇಂದ್ರ, ಶಾಂತಿ ಹಾಗೂ ಸರಸ್ವತಿ ಅವರಿಗೆ ಆ ಗುರುಗಳ ಕರುಣೆ ನೀಡಲೆಂದು ಆ ದೇವರಲ್ಲಿ ಪ್ರಾರ್ಥಿಸುವಂತ ಹೇಳುತ್ತಾ ಅವರಿಗೆ ಪಾದ ಪೂಜೆಯನ್ನು ನೆರವೇರಿಸಿಕೊಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಗುರುಗಳಿಗೆ ಆ ದೇವರು ವೃದ್ಧಿ, ಐಶ್ವರ್ಯ, ಆರೋಗ್ಯ ಕೊಡಲೆಂದು ಕೇಳಿಕೊಳ್ಳುತ್ತೇನೆ. ಸಮಯ ದೈಹಿಕ ಶಿಕ್ಷಣ ಶಿಕ್ಷಕರು ಮಾತ್ರ ಅಲ್ಲ, ಇವರು ಅರ್ಥಶಾಸ್ತ್ರ ಶಿಕ್ಷಕರು ಕೂಡ. ನಮಗೆ ಬೇಡಿಕೆ ಎಂದರೆ ಬಯಕೆಯಲ್ಲ, ಬಯಕೆಯ ಜೊತೆಗೆ ಕೊಳ್ಳುವ ಮನೋಭಾವನೆ ಮತ್ತು ವೆಚ್ಚ ಮಾಡುವ ಸಾಮರ್ಥ್ಯ ಇದ್ದರೆ ಅದು ಬೇಡಿಕೆ ಅನಿಸಿಕೊಳ್ಳುವುದು. ಇವಾಗಲೂ ಕೂಡ ಅವರು ಮಾಡಿರ್ತಕ್ಕಂಥ ಪಾಠ, ಅವರು ಮಾಡಿರ್ತಕ್ಕಂಥ ಒಂದು ಅರ್ಥ, ಬೇಡಿಕೆ ಅಂದ್ರೇನು ಅಂತಕ್ಕಂಥ ಅರ್ಥ ಈಗಲೂ ಕೂಡ ಇನ್ನು ನೆನ್ಪಿಟ್ಕೊಂಡಿದ್ದೀವಿ ಸರ್. ಮತ್ತು ಇಂಗ್ಲಿಷು ನಾವೇನಾದ್ರೂ ಅಲ್ಪ ಸ್ವಲ್ಪ ಇಂಗ್ಲಿಷ್ ಕಲ್ತಿದ್ದೀವಿ ಅಂತಂದ್ರೆ ರಫೀಕ್ ಸಾರಿಂದ. ಅವರು ಕೇವಲ ದೈಹಿಕ ಶಿಕ್ಷಣ ಶಿಕ್ಷಕರಲ್ಲ, ಅವರು ಸರ್ವತೋಮುಖ ಎಲ್ಲ ವಿಷಯಗಳ ಶಿಕ್ಷಕರು. ಆ ವಿಷಯಗಳನ್ನ ಹೊಂದಿರತಕ್ಕಂಥ ಇವ್ರಿಗೆ ಏನಂತ ಕರಿಬೋದು ಅಂದ್ರೆ ದ್ವಿಭಾಷಾ ಅಂದ್ರೆ ಲಿಂಗ್ವಿಸ್ಟಿಕ್ ಶಿಕ್ಷಕ ಅಂತಲೂ ಕರಿಬಹುದು. ಅಂದ್ರೆ ದ್ವಿಭಾಷಾ ಅಂತಲೂ ಇರ್ಬೋದು. ಎಲ್ಲಾ ಭಾಷೆಗಳಲ್ಲಿ ಸಕಲ ಕಲಾವಲ್ಲಭ ಅಂತಾರಲ್ವ, ಆ ರೀತಿಯಾಗಿರ್ತಕ್ಕಂಥ ನಮ್ಮ ದೈಹಿಕ ಶಿಕ್ಷಕರು ಆಗಿರ್ತಕ್ಕಂಥ ರಫೀಕ್ ಸರ್ ಅವರು. ಸೊ ಯಾವುದೇ ಒಂದು ವಿಷಯವನ್ನು ಕೊಟ್ಟರು ಅವರು ಅಚ್ಚುಕಟ್ಟಾಗಿ ಎಲ್ಲಾ ಮಕ್ಕಳ ಆಯಸ್ಸು ಹಾಗೂ ಆರೋಗ್ಯ ಕೊಡಲೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಸೊ ಮುಂದಿನ ತಯಾರಿ ಯಾವತ್ತೂ ನಾವು ಮರೆಯೋದಿಲ್ಲ. ಅವರೇನಾದ್ರೂ ಇವತ್ತು ನಾವೇನಾದ್ರೂ ಇಂಗ್ಲಿಷ್ ಅಲ್ಲಿ ಪಾಸ್ ಆಗಿದ್ದೀವಿ ಅಂತಂದ್ರೆ ಆ ಶಿಕ್ಷಕರ ಒಂದು ಶ್ರಮ ಅಂತಕ್ಕಂಥದ್ದು, ಅವರ ದಯೆ ಅಂತಕ್ಕಂಥದ್ದು ನಮ್ಮ ಮೇಲಿದೆ ಅಂತಕ್ಕಂಥದ್ದನ್ನ ಯಾವತ್ತೂ ನಾವು ಮರೆಯುವುದಿಲ್ಲ. ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದ ವರವಿಲ್ಲ, ಗುರುವಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ ಎನ್ನುವ ನಾನುಡಿಯಂತೆ ಈ ನಮ್ಮ ಜೋಶಿ ಸರ್ ಅವರು ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದ ವರವಿಲ್ಲ, ಗುರುವಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ ಅಂತಕ್ಕಂಥ ನಾನುಡಿಯನ್ನ ಹೇಳ್ತಾ ಜೋಶಿ ಸರ್ ಅವರ ಪಾದ ಪೂಜೆಯನ್ನು ನೆರವೇರಿಸತಕ್ಕಂಥ ನನ್ನ ಸಹೋದ್ಯೋಗಿ ಮಿತ್ರರಿಗೂ ಆ ದೇವರು
ಆಯಸ್ಸು ಕರುಣೆ ಹಾಗೂ ಜ್ಞಾನವನ್ನ ವೃದ್ಧಿಸಲಿ ಅಂತ ಹೇಳ್ತಾ ಅವರಿಗೆ ಆ ದೇವರ ಎಲ್ಲರೂ ಈ ವೇದಿಕೆ ಮೇಲೆ ಬಸವರಾಜ್ ಪಾಟೀಲ್ ಸರ್ ಅವರು, ಅದ್ರ ಜೊತೆಗೆ ಗಣಿತ ವಿಷಯವನ್ನ ನಾವು ಅವ್ರ ಹತ್ರ ಕಲ್ತಿದ್ದೀವಿ. ಗಣಿತವನ್ನು ಸಹ ಅವರು ನಮಗೆ ಬೋಧನೆಯನ್ನ ಮಾಡಿದ್ದಾರೆ. ಅವರನ್ನು ಯಾವತ್ತೂ ನಾವು ಚಿರಋಣಿಯಾಗಿರ್ತೇವೆ. ಕಂಪ್ಯೂಟರ್ ಶಿಕ್ಷಕರು, ಕಂಪ್ಯೂಟರ್ ಅನ್ನ ನಾವು ಇವತ್ತು ಕನ್ನಡ ಆಗಿರ್ಬೋದು, ಕಂಪ್ಯೂಟರ್ ಅಲ್ಲಿ ಟೈಪ್ ಮಾಡೋದಾಗಿರ್ಬೋದು, ಇಂಗ್ಲಿಷಲ್ಲಿ ಟೈಪ್ ಮಾಡೋದಾಗಿರ್ಬೋದು, ಇವತ್ತು ಅವರ ಮಾರ್ಗದರ್ಶನದಲ್ಲಿ ಕಲ್ತಿದ್ದೀವಿ. ಅವರ ಒಂದು ಮಾರ್ಗದರ್ಶನ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈಗ ಅವರ ಪಾದ ಪೂಜೆಯನ್ನ ಮಾಡುವುದರೊಂದಿಗೆ ಅವರ ಒಂದು ಋಣವನ್ನ ತೀರಿಸುವ ಒಂದು ಕೆಲಸವನ್ನ ಮಾಡೋಣ ಅಂತಕ್ಕಂಥ ಒಂದು ವಾಕ್ಯದೊಂದಿಗೆ ಈಗ ಮುಂದಿನ ಈಗ ಶ್ರೀನಿವಾಸ ರೆಡ್ಡಿ ಸರ್ ಅವರಿಗೆ ಪಾದ ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಲ್ಲಿಕಾರ್ಜುನ್ ಸರ್ ಅವರು ಗಣಕಯಂತ್ರ ಶಿಕ್ಷಕರು. ನಮಗೆ ತ್ರಿಬಲ್ ಧಮಾಕ ಅಂದ್ರೆ ಗಣಕಯಂತ್ರ ವಿಷಯಕ್ಕೆ 3 ಶಿಕ್ಷಕರು ನಮಗೆ ಬೋಧನೆಯನ್ನ ಮಾಡಿದ್ದಾರೆ. ಇವತ್ತು ಗಣಕಯಂತ್ರ ಎಷ್ಟು ಅವಶ್ಯಕ, ಗಣಕಯಂತ್ರ ಇವತ್ತು ಕಂಪ್ಯೂಟರ್ ಇಲ್ಲದೆ ಜಗತ್ತಿಲ್ಲ. ಆ ಒಂದು ಕಂಪ್ಯೂಟರ್ ಅನ್ನು ಮುಟ್ಟುವಂತ ಅವಕಾಶ ಮುಂದಿನ ತಯಾರಿ ಗಣಕಯಂತ್ರ ವಿಷಯವನ್ನ ಬೋಧಿಸಿರ್ತಕ್ಕಂಥ ಶಿವಯ್ಯ ಸಾರ್ ಅವರು ನಮಗೆ ಅಲ್ಪ ಸಮಯದಲ್ಲೂ ಕೂಡ ಅವರ ನೆನಪು ಮಾತ್ರ ಶಾಶ್ವತ ಅಂತಕ್ಕಂಥದ್ದನ್ನ ನಾವು ಯಾವತ್ತೂ ಮರೆಯೋದಿಲ್ಲ ಸರ್. ಅವರ ಒಂದು ನೆನಪಿಗೋಸ್ಕರ ಅವರ ಒಂದು ಸೇವೆಯನ್ನ ನಾವು ಸದಾ ಮನದಲ್ಲಿ ಸ್ಮರಿಸುತ್ತಾ ಅವರ ಒಂದು ಆಶೀರ್ವಾದವನ್ನ ನಮ್ಮೆಲ್ಲರಲ್ಲೂ ಕೇಳುತ್ತಾ ಅವರ ಪಾದ ಪೂಜೆಯನ್ನ ನೆರವೇರಿಸಿ ಅವರ ಒಂದು ಮಂಕುತಿಮ್ಮ ಎನ್ನುವಂತ ಡಿವಿಜಿ ಅವರ ಮಾತಿನೊಂದಿಗೆ ಬಹುಶಃ 2002-2003 ಶೈಕ್ಷಣಿಕ ಸಾಲಿನ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ಗುರುಗಳಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಹುಲಿತಪ್ಪ, ದೇವಮ್ಮ, ಗಂಗಮ್ಮ ಇವರಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥದ್ದು ನಮ್ಮೆಲ್ಲ ಆತ್ಮೀಯ ಬಳಗದಲ್ಲಿ ಕೂಡ ಬಹಳ ಸಂತೋಷದ ವಿಷಯ ಅಂತ ಕರೀಬಹುದು. ಅದೇ ರೀತಿಯಾಗಿ ಮುಂದಿನ ತಯಾರಿಯಲ್ಲಿ ನಮ್ಮ ಇವತ್ತಿನ ಕೂಡ ನಾವು ಅಚ್ಚುಮೆಚ್ಚಿನ ಗುರುಗಳ ಸ್ಥಾನವನ್ನ ನಾವು ಶ್ರೀಕಂಠಯ್ಯ ಸರ್ ಶಿಸ್ತು ಮತ್ತು ಸಕ್ರಿಯತೆಯನ್ನು ನಾವು ಕಾಣ್ತಾ ಬರ್ತೀವಿ. ಯಾಕಂದ್ರೆ ಶಿಕ್ಷಕರು ಬಹಳ ಉತ್ತಮ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಹಿಂದಿ ಅಕ್ಷರವನ್ನು ಕಲಿಸಿ ನಮಗೆ ಮುಂದಿನ ಮಾರ್ಗದರ್ಶಕರಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಒಬ್ಬ ಶಿಕ್ಷಕನನ್ನಾಗಿ ತಯಾರು ಮಾಡುವಂಥದ್ದು ರೀತಿಯಲ್ಲಿ ಕೂಡ ಅವರ ಪಾತ್ರ ಬಹಳ ಮಹತ್ವ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಬರ್ತೀನಿ. ನಮ್ಮ ಮುಂದಿನ ತಯಾರಿಯಲ್ಲಿ ಪರಶುರಾಮ್ ಸರ್ ಅವರು ಗಣಿತ ಶಿಕ್ಷಕರು ಹಾಗೂ ಅವರಿಗೆ ಕಣೇಕಲ್, ವಿರೂಪಾಕ್ಷಿ, ಚನ್ನಮಲ್ಲಿ, ಹನುಮಂತ, ಶಾರದಾ, ಸೊ ಯಾವತ್ತಿಗೆ ಕೂಡ ಒಬ್ಬ ಮಗುಳ್ನಗೆಯ ಮುಖಾಂತರ ಪ್ರತಿಯೊಂದನ್ನು ಕೂಡ ಒಂದು ಅಕ್ಷರಾಭ್ಯಾಸದ ಮುಖಾಂತರ ಕೂಡ ಗಣಿತ ಪರಶುರಾಮ್ ಸರ್ ಅಂದ್ರೆ ಕೂಡ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಿನ ಒಬ್ಬ ಶಿಕ್ಷಕರು ಅಂತಾನೆ ಕರಿಬಹುದು. ಯಾಕಂದ್ರೆ ಗಣಿತ ಶಾಸ್ತ್ರದಲ್ಲಿ ಮತ್ತು ಆಂಗ್ಲ ಭಾಷೆಯಲ್ಲಿ ಅತ್ಯಂತ ಅರಿತಾ ಇದ್ರು. ವಿಶೇಷವಾಗಿರ್ತಕ್ಕಂಥದ್ದು ಯಾಕಂದ್ರೆ ಕರೂರಲ್ಲಿ
ರಫೀಕ್ ಸರ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅನ್ನುವಂಥದ್ದು ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಅವರಿಗೆ ಕೂಡ ನಮ್ಮ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ವತಿಯಿಂದ ಗೌರವ ಸಮರ್ಪಣೆಯ ಮುಖಾಂತರ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ನಮ್ಮೆಲ್ಲ ಸ್ನೇಹಿತರಿಗೆ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳೊಂದಿಗೆ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ದಯವಿಟ್ಟು ಸನ್ಮಾನವನ್ನ ನೆರವೇರಿಸಿರ್ತಕ್ಕಂಥ ಎಲ್ಲ ನಮ್ಮ ಊರುಗಳು ಬಂದು ಶ್ರೀಯುತರಿಗೆ ಸನ್ಮಾನ ಮಾಡಬೇಕೆಂದು ತಮ್ಮಲ್ಲಿ ಮನವಿ. ಅದೇ ರೀತಿಯಾಗಿ ಉಮಾ ಮಹೇಶ್ವರಿ ಕೂಡ ಬಂದು ಅವರ ತಂಡದಲ್ಲಿ ಜಾಯಿನ್ ಆಗಬೇಕು. ಹಾಗೂ ಉಮಾ ಮಹೇಶ್ವರಿ ಮತ್ತು ರಾಘವೇಂದ್ರ ರೆಡ್ಡಿ ಅವರು ಬಂದು ಸನ್ಮಾನಿಸಬೇಕಂತೆಲ್ಲ ಅನಿಸ್ಕೊಳ್ತಾ ಇದ್ದಾರೆ. ದಯವಿಟ್ಟು ಇನ್ನು ಎಲ್ಲ ನಮ್ಮ ಸ್ನೇಹಿತ ಮಿತ್ರರು ಯಾರು ಕೂಡ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮನದೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ಶ್ರೀಲಕ್ಷ್ಮಿ, ಶಾರದಾ ಹಾಗೂ